ಸಾಲಿಡ್ ಎಡ್ಜಲ್ಲಿ ಯಾವ ರೀತಿ ನಾವು ಸ್ಕ್ರೂ ಜಾಕನ್ನು ಅಸೆಂಬ್ಲಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ಸ್ಕ್ರೂ ಜಾಕಿನ ಫಸ್ಟ್ ಪಾರ್ಟ್ ಆದಂತಹ ಬಾಡಿ, ಸೊ ಇದೇನು ಬಾಡಿ ಇದೆ ಅಲ್ವಾ, ಸೊ ಈ ಪಾರ್ಟನ್ನು ಮಾತ್ರ ನಾವು ಇಲ್ಲಿ ಮಾಡೆಲ್ ಮಾಡ್ತಾ ಇದ್ದೀವಿ. ಸೊ ಇದು ಎಂಟೈರ್ ಸ್ಕ್ರೂ ಜಾಕಿನ ಒಂದು ಪಾರ್ಟ್ ಡಯಾಗ್ರಾಮ್ ಆಗಿದೆ. ಸೊ ದಿಸ್ ಈಸ್ ದಿ ಫಸ್ಟ್ ಪಾರ್ಟ್. ಸೊ ಈ ಫಸ್ಟ್ ಪಾರ್ಟನ್ನು ನಾವು ಸಾಲಿಡ್ ಎಡ್ಜಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿ ಎರಡು ಮೆಥಡ್ ಮೂಲಕ ಮಾಡ್ಬೋದು. ಸೊ ಒಂದು ಲಾಫ್ಟೆಡ್ ಪ್ರೊಟ್ರೂಷನ್ನು ಹಾಗೆ ರಿವಾಲ್ಡ್ ಕಟ್ಔಟ್, ಇವೆರಡು ಕಾಂಬಿನೇಷನ್ನು. ಸೊ ಹಾಗೆ ಇನ್ನೊಂದು ಮೆಥಡಲ್ಲಿ ನಾವು ರಿವಾಲ್ಡ್ ಪ್ರೊಟ್ರೂಷನ್ ಮೂಲಕ ಮಾಡ್ಕೋಬೋದು. ಸೊ ಮೊದಲನೇ ಮೆಥಡ್ ಅಂದರೆ ಲಾಫ್ಟೆಡ್ ಪ್ರೊಟ್ರೂಷನ್. ಬೇಸಿಕಲಿ ಲಾಫ್ಟೆಡ್ ಪ್ರೊಟ್ರೂಷನ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡ್ತಿದ್ವಿ ಅಂತ ನೋಡೋಣ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲೊಂದು ಪ್ಲೇನ್ ತೊಗೊತೀನಿ ರೀ ಎಟ್ ದಿಸ್ ಪಾರ್ಟ್, ಮತ್ತು ಇಲ್ಲಿ ಒಂದು ಪ್ಲೇನನ್ನು ತೊಗೊತೀನಿ ಎಟ್ ದಿಸ್ ಪಾರ್ಟ್. ಸೊ ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ ಅಂದರೆ ಟೋಟಲಾಗಿ ಹೈಟ್ 185 ಇದೆ. ಓಕೆ, ಸೊ -40 -20 ಅಂದರೆ 185 -60 mm ಬರುತ್ತೆ. ಸೊ ಇಲ್ಲೊಂದು ಪ್ಯಾರಲಲ್ ಪ್ಲೇನನ್ನು ಕ್ರಿಯೇಟ್ ಮಾಡ್ಕೊರಿ. ಸೊ ಇಲ್ಲಿ ಡೌನ್ ಆರೋ ಹೊಡೆದು ಕ್ಲಿಕ್ ಆನ್ ಪ್ಯಾರಲಲ್ ಪ್ಲೇನ್, ಈ ಎಕ್ಸಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲೇ 185, ಸೊ ಇಲ್ಲಿ ಟೈಪ್ ಮಾಡಿ. ಓಕೆ, 185 -40 -20. ಓಕೆ, ಸೊ 125 mm ಬರುತ್ತೆ. ಕ್ಲಿಕ್ ಮಾಡಿ ಫಿಟ್ ಟು ಸ್ಕ್ರೀನನ್ನು ಹೊಡೀರಿ. ಸೊ ಈಗ ಸ್ಕೆಚ್ ಕಮಾಂಡನ್ನು ತೊಗೊಂಡು ನಾನು ಮೊದಲಿಗೆ ಈ ಟಾಪ್ ಪ್ಲೇನ್ ಮೇಲೆ ಇಲ್ಲ ಪ್ಲೇನ್ 4 ಏನು ಕ್ರಿಯೇಟ್ ಮಾಡ್ಕೊಂಡ್ವಲ್ಲ ಇದ್ರ ಮೇಲ್ಗಡೆ ಕ್ರಿಯೇಟ್ ಮಾಡ್ತೀನಿ. ಕ್ಲಿಕ್ ಮಾಡಿ ಸರ್ಕಲನ್ನು ತಗೊಳ್ಳಿ, ಎರಡು ಸರ್ಕಲನ್ನು ಡ್ರಾ ಮಾಡ್ಬೋದು. ಸರ್ಕಲನ್ನು ಯಾವುದಪ್ಪ ಅಂದರೆ ಇದೇನು ಡಯಾಮೀಟ್ರ್ 70 ಇದೆ ಒಂದು, ಮತ್ತು ಡಯಾಮೀಟ್ರ್ 51 ಇದೆ, ಮತ್ತು ಹಾಗೆ ಡಯಾಮೀಟ್ರ್ 66 ಇದೆ. ಇವು ಮೂರು ಸರ್ಕಲನ್ನು ಕ್ರಿಯೇಟ್ ಮಾಡ್ಕೊರಿ. ಸೊ ಓಕೆ, ಡಯಾಮೀಟ್ರ್ ಡೈರೆಕ್ಟ್ಲಿ ಎಂಟ್ರಿ ಮಾಡ್ಬೋದು ರೀ. 70 ಎಂಟ್ರಿ ಮಾಡ್ತೀನಿ. ಸೊ 70 ಸರ್ಕಲ್ ಕ್ರಿಯೇಟ್ ಆಗಿದೆ. ಇನ್ನು ಜಸ್ಟ್ ಮಿಡ್ ಪಾಯಿಂಟ್ ಮೇಲೆ ಬಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಗೇನ್ ಇನ್ನೊಂದು ಸಲ ಸರ್ಕಲ್ ಕಮಾಂಡ್ ತೊಗೋರಿ. ಸೊ ಇನ್ನೂ ಒಂದು ಸಲ ಏನು ಮಾಡ್ರಪ್ಪ ಅಂದರೆ ಡಯಾಮೀಟ್ರ್ 50 ಇದೆ ಅಲ್ವಾ, 50 ಕ್ಲಿಕ್ ಮಾಡಿ ಎಂಟರ್ ಹೊಡೀರಿ. ಸೊ ಮಿಡ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಸಲ ಸರ್ಕಲ್ ಕಮಾಂಡ್ ತೊಗೊಳ್ಳಿ. ಸೊ ಹಾಗೆ ಡಯಾಮೀಟ್ರ್ 66 ಎಂಟರ್ ಮಾಡಿ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಮಿಡಲ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ. ದೆನ್ ಸ್ಮಾರ್ಟ್ ಡೈಮೆನ್ಷನ್ ತೊಗೊಂಡು ಎಲ್ಲವಕ್ಕೂ ಡೈಮೆನ್ಷನ್ ಕೊಡಿ. ಸೊ ಆಲ್ರೆಡಿ ಡೈಮೆನ್ಷನ್ ಕರೆಕ್ಟಾಗಿ ಬಂದಿದೆ. ಇವು ಮೂರು ಸರ್ಕಲ್ಸನ್ನು ಕ್ರಿಯೇಟ್ ಮಾಡ್ಕೊಂಡೆ. ನೆಕ್ಸ್ಟ್ ಏನು ಮಾಡಿ ರಿಟರ್ನ್ ನೋಡಿರಿ. ಓಕೆ, ಸೊ ಹಾಗೆ ಸ್ಕೆಚನ್ನು ತೊಗೊಂಡು ಈ ಪ್ಲೇನಲ್ಲೂ ಕೂಡ ಸ್ಕೆಚ್ ಮಾಡ್ತೀನಿ. ಸೊ ಆಲ್ರೆಡಿ ಮೇಲ್ಗಡೆ ಇರೋ ಪ್ಲೇನಲ್ಲಿರುವಂಥ ಸ್ಕೆಚಸ್ ಕೂಡ ವಿಸಿಬಲ್ ಇದೆ. ಓಕೆ, ಸರ್ಕಲನ್ನು ತೊಗೊಳ್ಳಿ. ಇಲ್ಲಿ ಯಾವ್ಯಾವ ಸರ್ಕಲ್ಸ್ ಕ್ರಿಯೇಟ್ ಮಾಡ್ಕೊತೀನಿ ಅಂದರೆ ಒಂದು ಔಟ್ಸೈಡ್ ಸರ್ಕಲ್ ಇದೇನಿದೆ ಅಲ್ವಾ 140 ಡಯಾಮೀಟ್ರ್ ಅದು. ಸೊ 140 ಟೈಪ್ ಮಾಡಿ ಎಂಟರ್ ಹೊಡೀರಿ. ಸೊ ಮಿಡ್ ಪಾಯಿಂಟಲ್ಲಿ ಸರ್ಕಲನ್ನು ಕ್ರಿಯೇಟ್ ಮಾಡ್ಕೊರಿ. ನೆಕ್ಸ್ಟ್ ಹಾಗೇನು ಸರ್ಕಲ್ ಕಮಾಂಡ್ ತೊಗೋರಿ. ಈ ಡಯಾಮೀಟ್ರ್ 100 ಇದೆ ಅಲ್ವಾ, ಇಲ್ಲೇ 100 ಏನು ಕಾಣುತ್ತೆ, ಇದ್ರ ಸರ್ಕಲನ್ನು ಕೂಡ ಡ್ರಾ ಮಾಡ್ಕೊತೀನಿ. ಸೊ 100 ಟೈಪ್ ಮಾಡಿ ಇಲ್ಲೇ, ಹಾಗೆ ಮಿಡ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವೆರಡು ಸರ್ಕಲ್ ಆಯಿತು. ರಿಟರ್ನ್ ಬನ್ನಿ. ಓಕೆ, ಸೊ ಈಗ ಪ್ರೊಟ್ರೂಷನ್ ಕಮಾಂಡ್ ತೊಗೊತಿದ್ದೀನಿ ನಾನು. ಸೊ ಈ ಪಾರ್ಟನ್ನು ಕ್ಲಿಕ್ ಮಾಡಿ. ಓಕೆ, ಪಾಸ್ ಮಾರ್ಕನ್ನು ಕ್ಲಿಕ್ ಮಾಡಿ ಬಾಟಮ್ ಸೈಡಲ್ಲಿ. ಓಕೆ, ಸೊ ಬಾಟಮ್ ಸೈಡಲ್ಲಿ 20 mm ತಳಗಡೆ ಇದೆ ನಮಗೆ. 20 mm ತಳಗಡೆ ಕ್ಲಿಕ್ ಮಾಡಿ ಡಿಸ್ಟೆನ್ಸ್. ಓಕೆ, ಸಿಮಿಲರ್ಲಿ ಪ್ರೊಟ್ರೂಷನ್ ಕಮಾಂಡ್ ತೊಗೋರಿ. ಈ ಔಟರ್ ಸರ್ಕಲ್ ಏನಿದೆಲ್ಲ 70 mm ಡಯಾಮೀಟರ್, ಆ ಸರ್ಕಲ್ನ ಸೆಲೆಕ್ಟ್ ಮಾಡಿ ಪಾಸ್ ಮಾರ್ಕ್ ಹಾಕಿ ಟಾಪ್ ಸೈಡಲ್ಲಿ ಎಷ್ಟು 40 mm ಹೋಗೋದು, 40 mm ಕ್ಲಿಕ್ ಮಾಡಿ ಟಾಪ್ ಸೈಡಲ್ಲಿ ಫಿಟ್ ಸ್ಕ್ರೀನ್ ಹೊಡಿತಾ ಇದ್ದೀನಿ. ಓಕೆ, ಸೊ ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದರೆ ಲಾಫ್ಟೆಡ್ ಪ್ರೊಟ್ರೂಷನ್ ಮೂಲಕ ಇದಿಷ್ಟು ಪಾರ್ಟನ್ನು ಕ್ರಿಯೇಟ್ ಮಾಡ್ಕೊತೀನಿ. ಇಲ್ಲೇ ಲಾಫ್ಟೆಡ್ ಪ್ರೊಟ್ರೂಷನ್ ಕಮಾಂಡ್ ತೊಗೊಳ್ಳಿ. ಈ ಬೇಸ್ ಸರ್ಕಲ್ ಡಯಾಮೀಟರ್ 100 ಇರೋದನ್ನು ಸೆಲೆಕ್ಟ್ ಮಾಡಿ. ಇದು 100 ಇದೆ ಅಲ್ವಾ. ಓಕೆ, ಡಿಸ್ಟೆನ್ಸ್ 100. ಹಾಗೆ 66 ಇದೆ. 66 ಅಂದರೆ ಈ ಸರ್ಕಲ್ ಮಿಡ್ಲಲ್ಲಿರೋಂಥದ್ದು. ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ರಿವ್ಯೂ ಹೊಡೆದು ಫಿನಿಶ್ ಮಾಡಿ. ಓಕೆ, ನೆಕ್ಸ್ಟ್ ಈ ಕಟೌಟ್ ಕಮಾಂಡನ್ನು ತೊಗೊಳ್ಳಿ. ಈ ಇನ್ಸೈಡ್ ಸರ್ಕಲ್ ಏನಿದೆಯಲ್ಲ ಡಯಾಮೀಟ್ರ್ 50 ಸರ್ಕಲನ್ನು ತೊಗೊಳ್ಳಿ. ಪಾಸ್ ಮಾರ್ಕ್ ಹಾಕಿ ಬೋತ್ ಸೈಡ್ಸ್ ತೊಗೊಳ್ಳಿ. ಫುಲ್ ಎಕ್ಸ್ಟ್ರೀಮ್ ಎಂಡ್ ಬಾಟಮ್ ಸೈಡ್ ಎಂಡಿಗೆ ಕ್ಲಿಕ್ ಮಾಡಿ ಫಿನಿಶ್ ಮಾಡಿ. ಓಕೆ, ಸೊ ಈಗ ನಮಗೆ ಉಳಿದಿರೋದು ಏನಪ್ಪ ಅಂತ ಅಂದರೆ ಈ 3 mm ಥಿಕ್ನೆಸ್ ಇರುವಂಥ ಡಯಾಮೀಟ್ರ್ 100 ಸರ್ಕಲನ್ನು ಒಂದು ಕ್ರಿಯೇಟ್ ಮಾಡಬೇಕಲ್ವಾ. ಇದಕ್ಕೆ ಬಾಟಮ್ ಪ್ಲೇನಲ್ಲಿ ಬಂದುಬಿಟ್ಟು ಓಕೆ, ಸೊ ಸ್ಕೆಚನ್ನು ಮಾಡಿ ಈ ಬಾಟಮ್ ಪ್ಲೇನಲ್ಲಿ. ಸೊ ಸರ್ಕಲನ್ನು ಸೆಲೆಕ್ಟ್ ಮಾಡಿ ಡಯಾಮೀಟ್ರ್ 100 ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ ಮಿಡ್ಲಿಗೆ ಪ್ಲೇಸ್ ಮಾಡಿ ರಿಟರ್ನ್ ಮಾಡಿ. ಓಕೆ, ಕಟ್ಔಟ್ ಕಮಾಂಡನ್ನು ತೊಗೊಳ್ಳಿ. ಈ ಬಾಟಮ್ ಸರ್ಕಲ್ನ ಸೆಲೆಕ್ಟ್ ಮಾಡಿ ಪಾಸ್ ಮಾಡಿಕೊಡ್ರಿ. 3 mm ಕೊಡಿ. ದೆನ್ ಅಪ್ ಸೈಡ್ ಕ್ಲಿಕ್ ಮಾಡಿ ಫಿನಿಶ್ ಮಾಡಿ. ಸೊ ಭಾಳ ಸ್ಕೆಚಸ್ ಇದೆ. ಸೊ ಅದಕ್ಕೋಸ್ಕರ ರೈಟ್ ಕ್ಲಿಕ್ ಹೊಡೆದು ಹೈಡ್ ಆಲ್ ಸ್ಕೆಚಸ್ ಹೊಡಿತೀನಿ, ಕನ್ಫ್ಯೂಷನ್ ಕಡಿಮೆ ಆಗಲಿ ಅಂದು.
ಈಗ ಒಂದು ಉಳಿದಿರೋದು ಇದೇನಿದೆ ಅಲ್ವಾ, ಈ ಪ್ಯಾರಲಾಗಿ ಮಟೀರಿಯಲ್ ರಿಮೂವ್ ಆಗಬೇಕಾಗಿರೋದು. ಇದಕ್ಕೆ ಸ್ಕೆಚ್ಚನ್ನು ತೊಗೊಂಡು ಈ ಫ್ರಂಟ್ ಪ್ಲೇನ್ ಮೇಲೆ ಕ್ಲಿಕ್ ಮಾಡಿ. ಫ್ರಂಟ್ ಪ್ಲೇನು ಫಿಟ್ ಸ್ಕ್ರೀನ್ ಕೊಡ್ತಿದ್ದೀನಿ. ಇಲ್ಲೇನು ಮಾಡ್ರಪ್ಪ ಅಂದರೆ ಒಂದು ಲೈನ್ ಕಮಾಂಡನ್ನು ತೊಗೊಂಡು, ಓಕೆ, ಸೊ ಈ ರೀತಿಯಾಗಿ ಇದಕ್ಕೆ ಪ್ಯಾರಲಲ್ ಆಗಿ ಒಂದು ಲೈನನ್ನು ಕ್ರಿಯೇಟ್ ಮಾಡ್ಕೊರಿ ಈ ರೀತಿಯಾಗಿ. ಓಕೆ, ಕನ್ಫ್ಯೂಷನ್ ನಿಮಗೆ ಏನಪ್ಪ ಅಂದರೆ ಯು ಕ್ಯಾನ್ ಮೇಕ್ ವಿಸಿಬಲ್ ಆ್ಯಂಡ್ ಹಿಡನ್ ಅಡ್ಜಸ್ಟ್ ಮಾಡಿರಿ, ಕನ್ಫ್ಯೂಷನ್ ಆಯ್ತಪ್ಪ ಅಂದರೆ. ದೆನ್ ಟೇಕ್ ದಿ ಪ್ಯಾರಲಲ್ ಕಮಾಂಡ್. ಈ ಲೈನ್ ಪ್ಯಾರಲಲ್ ಮಾಡಿ. ಗಿವ್ ದ ಡಿಸ್ಟೆನ್ಸ್ ಬಿಟ್ವೀನ್ ಕಮಾಂಡ್. ಈ ಲೈನು ಮತ್ತು ಈ ಲೈನಿಗೆ ಡಿಸ್ಟೆನ್ಸ್ ಬಿಟ್ವೀನ್ ಇಲ್ಲಿ ಬೈ 2 ಪಾಯಿಂಟ್ಸ್ ಇರಬೇಕು. 10 mm ಅನ್ನು ಕೊಡಿ. ನೆಕ್ಸ್ಟ್ ಏನಪ್ಪ ಅಂದರೆ ಟೇಕ್ ದ ಲೈನ್, ಇದನ್ನು ಕ್ಲೋಸ್ ಮಾಡಿ ಕಂಪ್ಲೀಟಾಗಿ. ಓಕೆ, ಸೊ ಈ ರೀತಿ ಎಂಡ್ ಪಾಯಿಂಟ್ ಇದ್ರೆ ಸ್ಟ್ರೇಟಾಗಿ ಆಕ್ಸಿಸ್ ಇರಲಿ, ಆಕ್ಸಿಸ್ ಮೇಲ್ಗಡೆ ಸ್ಟ್ರೇಟ್ ಲೈನ್, ಇದರ ಎಂಡ್ ಪಾಯಿಂಟಿಗೆ ಕ್ಲೋಸ್ ಮಾಡಿ ಈ ರೀತಿಯಾಗಿ. ರಿಟರ್ನ್ ಮಾಡಿ. ಓಕೆ, ಫಿನಿಶ್ ಮಾಡಿ. ಇದನ್ನು ಅಗೇನ್ ಸಾಲಿಡ್ ವಿಸಿಬಲ್ ಎಡ್ಜಸ್ಸಿಗೆ ತೊಗೊತಿದ್ದೀನಿ. ನೆಕ್ಸ್ಟ್ ರಿವಾಲ್ಡ್ ಕಟೌಟನ್ನು ತೊಗೊರಿ. ಈ ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿ, ಪಾಸ್ ಮಾರ್ಕ್ ಹಾಕಿ, ಈ ಆ್ಯಕ್ಸಸ್ಸನ್ನು ಸೆಲೆಕ್ಟ್ ಮಾಡಿ. ಅಗೇನ್ ಗಿವ್ 360 ಡಿಗ್ರಿ ಕೊಡಿ. ಸೊ ಆವಾಗ ಎಂಟೈರ್ ಮಟೀರಿಯಲ್ಸು ರಿಮೂವ್ ಆಯ್ತು ಈಗ. ಓಕೆ, ಈ ರೀತಿಯಾಗಿ. ಓಕೆ, ಸೊ ಈಗ ಐ ಆಮ್ ಗೋಯಿಂಗ್ ಟು ಹೈಡ್ ಆಲ್ ದಿ ಸ್ಕೆಚಸ್. ಐ ಆಮ್ ಗೋಯಿಂಗ್ ಟು ಹೈಡ್ ಆಲ್ ದಿ ರೆಫರೆನ್ಸ್ ಪ್ಲೇನ್ಸ್. ಈ ರೀತಿ ಹೈಡ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ನಾವು ಬಾಡಿ ಪಾರ್ಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಇನ್ನು ಉಳಿದಿರೋದು ಏನಪ್ಪ ಅಂದರೆ ಇಲ್ಲಿ ರೇಡಿಯಸ್ 8 ಏನು ಕೊಟ್ಟಿದ್ದಾರಲ್ವ, ಸೊ ಇದ್ರದ್ದು ರೌಂಡ್ ಕಮಾಂಡನ್ನು ತೊಗೊಳ್ಳಿ. ಸೊ ಎಡ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ರೇಡಿಯಸ್ 8 ಕೊಟ್ಟು ಎಂಟರ್ ಹೊಡೆದು ಪ್ರಿವ್ಯೂ ಫಿನಿಶ್ ಮಾಡಿದರೆ ಫೈನಲೈಸ್ ಆಯಿತು. ಸೊ ಆ್ಯಂಡ್ ಅಗೇನ್, ಸೊ ಇಲ್ಲೇ ಕೂಡ ಒಂದು ರೌಂಡ್ ಇದೆ, ಇಲ್ಲಿ ಕೂಡ ಒಂದು ರೌಂಡ್ ಇದೆ. ಸೊ ಅವು ಆ್ಯಕ್ಚುಲಿ ಡೈಮೆನ್ಷನ್ಸನ್ನು ಕೊಟ್ಟಿಲ್ಲ. ಸೊ ನೀವು ಮಾಡ್ಬೋದು, ರೌಂಡ್ ಕಮಾಂಡ್ ತೊಗೊಂಡು ಇಲ್ಲಿ ಕ್ಲಿಕ್ ಮಾಡಿ. ಜನರಲಿ 3 mm ಇರುತ್ತೆ, 3 mm ಥಿಕ್ನೆಸ್ ಇರೋದ್ರಿಂದ ಪ್ರಿವ್ಯೂ ಆ್ಯಂಡ್ ಫಿನಿಶ್. ಓಕೆ, ಸೊ ಇಲ್ಲಿ ಕೂಡ 1 or 2 mm ಮಾಡ್ಬೋದು, ಆರ್ ಯು ಕ್ಯಾನ್ ನೆಗ್ಲೆಕ್ಟ್ ಇಟ್. ಸೊ ಇಲ್ಲಿಗೆ ಇದು ಫಸ್ಟ್ ಪಾರ್ಟ್ ಕ್ರಿಯೇಟ್ ಆಯ್ತು ರೀ. ಸೊ ಯು ಕ್ಯಾನ್ ಚೇಂಜ್ ದ ಕಲರ್. ಓಕೆ, ಕಲರ್ ಬೇಕಂದರೆ ಗೋ ಟು ಫಾರ್ಮ್ಯಾಟ್, ಪಾರ್ಟ್ ಪೇಂಟರ್. ಓಕೆ, ಸೊ ಸಮಥಿಂಗ್. ಸೊ ನಾನಿಲ್ಲೇ ಬ್ಲ್ಯಾಕ್ ಗ್ಲಾಸ್ ಕಲರ್ ತೊಗೊತಿದ್ದೀನಿ. ಸೊ ಗ್ಲಾಸ್ ತೊಗೊಳೋ ಉದ್ದೇಶ ಅಸೆಂಬ್ಲಿ ಮಾಡ್ಬೇಕಾದ್ರೆ ಬೇರೆ ಪಾರ್ಟ್ಸು ವಿಸಿಬಲ್ ಆಗಿರಲಿ ಅನ್ನುವಂಥ ಒಂದು ಉದ್ದೇಶದಿಂದ ಅಷ್ಟೇ. ಈಗ ಇನ್ನೊಂದು ಮೆಥಡ್ ಮೂಲಕ ಯಾವ ರೀತಿ ನಾವು ಈ ಫಸ್ಟ್ ಪಾರ್ಟನ್ನು ಕ್ರಿಯೇಟ್ ಮಾಡ್ಬೋದು ಅಂತ ನೋಡೋಣ. ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ರಿವಾಲ್ವ್ ಪ್ರೊಟ್ರೂಷನ್ ಮೂಲಕ ನಾವು ಇದನ್ನು ಕ್ರಿಯೇಟ್ ಮಾಡ್ತಿದ್ವಿ. ಸ್ಕೆಚ್ ಕಮಾಂಡನ್ನು ತೊಗೊಂಡು ಈ ಫ್ರಂಟ್ ಪ್ಲೇನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೇನು ನಮಗೆ ಸೆಕ್ಷನ್ ಪಾರ್ಟ್ ಏನು ಕಾಣ್ತಿದೆ ಅಲ್ವಾ, ಇದನ್ನು ಮಾತ್ರ ಎಕ್ಸಾಕ್ಟ್ಲಿ ಈ ಶೇಪಲ್ಲಿ ನಾವು ಕ್ರಿಯೇಟ್ ಮಾಡ್ಕೊತಾ ಇದ್ದೀವಿ. ಸೊ ಈಸಿಯರ್ ವೇ ಅಂತಂದರೆ ಲೈನಿನ ಒಂದು ಡೈಮೆನ್ಷನನ್ನು ಇನಿಷಿಯಲಿ ಕೊಟ್ಕೊತ ಹೋಗೋದು. ಓಕೆ, ಸೊ ಮಿಡ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟ್ರೇಟ್ ಲೈನನ್ನು, ಓಕೆ, ಟೋಟಲ್ ಹೈಟ್ ಎಷ್ಟಿದೆ 185 ಇದೆ. ಇನಿಷಿಯಲಿ 185 ಲೆಂತನ್ನು ಟೈಪ್ ಮಾಡಿಬಿಡಿ, 185, ಎಂಟರ್ ಆ್ಯಂಡ್ ಕ್ಲಿಕ್. ಈಗ ಫಿಟ್ ಅನ್ನುವಂಥ ಕಮಾಂಡನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಗೇನ್ ಈ ಸೈಡು ಈ ಲೆಂತ್ ಲೈನನ್ನು ಕ್ರಿಯೇಟ್ ಮಾಡ್ಕೊರಿ. ಸೊ ಔಟ್ಸೈಡ್ ಡಯಾಮೀಟ್ರ್ 70 mm ಇದೆ, ಹಾಫ್ ಡೈಮೆನ್ಷನ್ 35 mm ಆಗುತ್ತೆ. ಸೊ 35 mm ಕ್ಲಿಕ್ ಮಾಡಿ, ಮೌಸನ್ನು ಕ್ಲಿಕ್ ಮಾಡಿ. ಸೊ ಬಾಟಮ್ ಸೈಡಲ್ಲಿ 40 mm ಇದೆ. ಸೊ 40 mm ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟು ಲೆಫ್ಟ್ ಸೈಡಲ್ಲಿ ಮೂವ್ ಆಗಬೇಕು. ಟೋಟಲ್ ಇಲ್ಲೇನಿದೆಯಪ್ಪ ಅಂದರೆ ಡಯಾಮೀಟ್ರ್ 66 ಇದೆ. ಇಲ್ಲಿದ್ದದ್ದು 70, ಹಾಫ್ 70 - 66 ಅಂದರೆ 4 mm ಇರುತ್ತೆ. ಇಲ್ಲಿ 2 mm ಮತ್ತು ಇಲ್ಲೇ 2 mm. ಓಕೆ, ಸೊ 2 mm ಲೆಫ್ಟ್ ಸೈಡ್ ಕ್ರಿಯೇಟ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಎಂಡ್ ಪಾಯಿಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಇಲ್ಲಿಂದ ಇಲ್ಲಿಗೆ ಈ ಲೈನ್ ಲೆಂತು ಎಷ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಜಸ್ಟ್ ಇನ್ನೊಂದ್ಸಲ ಲೈನ್ ಕಮಾಂಡ್ ತೊಗೊಂಡು ರಿವರ್ಸಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಹೋಗೋಣ. ಈ ಮಿಡ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು 140 mm ಇದೆ ಅಲ್ವಾ, ಹಾಫ್ ಡಿಸ್ಟೆನ್ಸ್ 70 mm ಆಗುತ್ತೆ. 70 ಟೈಪ್ ಮಾಡಿ ಎಂಟರ್ ಮಾಡಿ. ಟಾಪ್ ಸೈಡಲ್ಲಿ 20 mm ಇದೆ, 20 mm ಟೈಪ್ ಮಾಡಿ, ಕ್ಲಿಕ್ ಮಾಡಿ. ಮತ್ತು ಲೆಫ್ಟ್ ಸೈಡಲ್ಲಿ ಮೂವ್ ಆಗಿ. ಸೊ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ 100 ಇದೆ. ಸೊ ಇಲ್ಲಿ ಈ ಪಾಯಿಂಟಲ್ಲಿದ್ದೀವಿ. ಇದ್ರ ವಿಡ್ತ್ ಆ್ಯಕ್ಚುಲಿ 140 mm ಇದೆ. 140 - 100 ಅಂದರೆ 40 mm ಬರುತ್ತೆ. ಇಲ್ಲಿ 20 mm ಇದೆ, ಇಲ್ಲಿ 20 mm ಇದೆ. ಹಾಗಾಗಿ ಈ ಲೆಂತನ್ನು 20 mm ಕೊಡಿ. 20 mm ಎಕ್ಸಾಕ್ಟ್ಲಿ ಲೆಫ್ಟ್ ಸೈಡ್ ಹಾರಿಜೆಂಟಲಲ್ಲಿ ಕೊಡಿ. ಈ ಲೈನ್ ಎಂಡ್ ಪಾಯಿಂಟನ್ನು ಇದರ ಎಂಡ್ ಪಾಯಿಂಟಿಗೆ ಹೋಗಿ ಕನೆಕ್ಟ್ ಮಾಡಿ, ಝೂಮ್ ಮಾಡ್ಕೊಂಡು ಕನೆಕ್ಟ್ ಮಾಡಿ. ಓಕೆ, ಈ ರೀತಿಯಾಗಿ ಅಗೇನ್ ಫಿಟ್ ಕಮಾಂಡನ್ನು ಹೊಡಿತೀನಿ. ಓಕೆ, ಸೊ ಈಗ ಏನು ಉಳಿದಿದೆಯಪ್ಪ ಅಂತಂದರೆ ಈ ಒಂದು ಲೈನನ್ನು ಕ್ರಿಯೇಟ್ ಮಾಡ್ಕೋಬೇಕು, ಹಾಗೆ ಈ ಒಂದು ಲೈನನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಆಫ್ಸೆಟ್ ಕಮಾಂಡನ್ನು ತೊಗೊಳ್ಳಿ.
ಸೊ ಚೇನ್ ಅಂತಂದರೆ ಎಂಟೈರ್ ಥಿಂಗ್ ಸೆಲೆಕ್ಟ್ ಆಗುತ್ತೆ. ಸಿಂಗಲ್ ತೊಗೊಳ್ಳಿ. ಸೊ ಈ ಒಂದು ಪಾರ್ಟನ್ನು 3mm ಮೇಲ್ಗಡೆ ಹೋಗ್ಬೇಕಲ್ವಾ, 3mm ಕೊಡಿ ಇಲ್ಲೇ, ಎಂಟರ್. ಸೊ ಹಾಗೆ ಮೇಲ್ಗಡೆ 3mm ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಗೇನ್ ಮತ್ತು ಆಫ್ಸೆಟ್ ಕಮಾಂಡ್ ತೊಗೊಳ್ಳಿ. ಈ ಒಂದು ಸಿಂಗಲ್ ಕಮಾಂಡ್ ತೊಗೊಂಡು ಈ ಲೈನನ್ನು ತೊಗೊರಿ, 10mm ಸೆಲೆಕ್ಟ್ ಮಾಡಿ ಈ ಸೈಡ್ ಕ್ಲಿಕ್ ಮಾಡಿ. ಅಗೇನ್ ಆಫ್ಸೆಟ್ ಕಮಾಂಡ್ ಮತ್ತು ಸಿಂಗಲ್ ತೊಗೊಂಡು ಈ ಲೈನನ್ನು ಕ್ಲಿಕ್ ಮಾಡಿ. ಸೊ ಈ ಸೈಡು ಓಕೆ 10mm ಅನ್ನು ಕ್ರಿಯೇಟ್ ಮಾಡಿ. ಓಕೆ ದಿಸ್ ಸೈಡ್. ಈಗ ಎಕ್ಸ್ಟೆಂಡ್ ಟು ನೆಕ್ಸ್ಟ್ ಅನ್ನುವಂಥ ಒಂದು ಕಮಾಂಡ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಓಕೆ ಈ ಲೈನನ್ನು ಇಲ್ಲಿಗೆ ಎಕ್ಸ್ಟೆಂಡ್ ಮಾಡಬೇಕು ಅಲ್ವಾ. ಸೊ ಈ ಲೈನ್ ಏನಾಗಿದೆ ಇಲ್ಲಿ ಮಟ್ಟ ಮಾತ್ರ ಇದೆ, ನಮಗೆ ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗಬೇಕು. ಸೊ ಈ ಲೈನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಹಾಗೆ ಈ ಲೈನನ್ನು ಕೂಡ ಇಲ್ಲಿಗೆ ಎಕ್ಸ್ಟೆಂಡ್ ಮಾಡಬೇಕು. ಈ ಲೈನ್ ಇಲ್ಲಿಗೆ ಎಕ್ಸ್ಟೆಂಡ್ ಆಗಿದೆ, ಇದನ್ನು ಕ್ಲಿಕ್ ಮಾಡಿ, ಎಕ್ಸ್ಟೆಂಡ್ ಆಯಿತು ಅಲ್ವಾ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನಮಗೆ ಬ್ಯಾಡಾಗಿರೋ ಒಂದು ಲೈನ್ಸನ್ನು ರಿಮೂವ್ ಮಾಡುವಂಥದ್ದು. ಟ್ರಿಮ್ ಕಮಾಂಡನ್ನು ತೊಗೊಳ್ಳಿ. ಈ ಲೈನ್ ಬೇಡ ರಿಮೂವ್ ಮಾಡಿ, ಈ ಲೈನ್ ಬೇಡ ರಿಮೂವ್ ಮಾಡಿ. ಓಕೆ ಸೊ ಈ ಲೈನ್ ಬೇಡ ರಿಮೂವ್ ಮಾಡಿ, ಈ ಲೈನ್ ಬೇಡ. ಸೊ ಈ ಲೈನ್ ಬೇಕ್ರಿ ಇನ್ನು. ಸೊ ಇಲ್ಲೇನು ಮಾಡಿ ಝೂಮ್ ಮಾಡ್ಕೊಂಡು ಲೈನ್ ಕಮಾಂಡನ್ನು ತೊಗೊಂಡು ಈ ರೀತಿ ವರ್ಟಿಕಲ್ ಲೈನನ್ನು ಡ್ರಾ ಮಾಡ್ಕೊರಿ. ಓಕೆ ಸೊ ಇದರ ಒಂದು ಡಿಸ್ಟೆನ್ಸ್ ಎಷ್ಟಾಗಿರ್ಬೇಕಪ್ಪ ಅಂದರೆ ಈ ಲೈನಿಂದ ಓಕೆ ಸೊ ಡಿಸ್ಟೆನ್ಸು ಇಲ್ಲಿಂದ ಈ ಒಂದು ಲೈನಿಗೆ 100 mm. ಓಕೆ ಸಿಮೆಟ್ರಿಕ್ ಡಯಾಮೀಟರ್ ಅಂದರೆ ಡಿವೈಡ್ ಬೈ 2 50 mm ಆಗಿರಬೇಕು. ನೆಕ್ಸ್ಟ್ ಟ್ರಿಮ್ ಕಮಾಂಡ್ ತೊಗೊಂಡು ಈ ಲೈನನ್ನು ಈ ರೀತಿ ಟ್ರಿಮ್ ಮಾಡಿ ಬೇಡಾಗಿರೋದು. ಸೊ ಈ ರೀತಿಯಾಗಿ ಕ್ರಿಯೇಟ್ ಮಾಡ್ಕೋಬೇಕು ನಾವು. ನೆಕ್ಸ್ಟ್ ಇದು ರೆವಲ್ಯೂಷನ್ ಆ್ಯಕ್ಸಸ್. ಸೊ ಈಗ ಡೈಮೆನ್ಷನ್ಸನ್ನು ಕೂಡ ಕೊಡ್ಬೋದು ನೀವು. ಸೊ ಆಲ್ರೆಡಿ ಏನು ಕೊಟ್ಟಿರ್ತಾರೆ ಅದೇ ಸ್ಮಾರ್ಟ್ ಡೈಮೆನ್ಷನ್ ತೊಗೊಳ್ಳಿ. ಈ ಹೈಟ್ ಏನಿದೆ ಇದು 185 ಇರುತ್ತೆ. ಸೊ ಬೈ ಡಿಫಾಲ್ಟ್ ಓಕೆ ಅಂದರೆ ಇಲ್ಲಿಂದ ಇಲ್ಲಿಗೆ ಹೈಟ್ ಏನಿದೆ ಅಲ್ವಾ ಇದು 185 ಇರುತ್ತೆ. ಸೊ ಇದೇನಿದೆ 14 ಇದೆ, ಇದು 20 ಇದೆ. ಓಕೆ ಸೊ ನೆಕ್ಸ್ಟ್ ಡೈಮೆನ್ಷನ್ಸು ಇಲ್ಲಿಂದ ಇಲ್ಲಿಗೆ 3mm ಏನಿದೆ ಅಲ್ವಾ ಅದ್ರ ಡೈಮೆನ್ಷನ್ ಕೂಡ 3mm ಇದೆ. ಆ್ಯಂಡ್ ಅಗೇನ್ ಏನು ಕೊಡ್ಬೋದಪ್ಪ ಅಂದರೆ ನೀವು ಸ್ಮಾರ್ಟ್ ಡೈಮೆನ್ಷನ್ ಒಳಗಡೆ ಓಕೆ ಸಿಮೆಟ್ರಿಕ್ ಡಯಾಮೀಟರ್ ಅಂತ ಇದೆ, ಈ ಕಮಾಂಡನ್ನು ಯೂಸ್ ಮಾಡ್ಕೊಂಡು ಡಿಸ್ಟೆನ್ಸನ್ನು ಕೊಡ್ಬೋದು. ಇಲ್ಲಿಂದ ಇಲ್ಲಿಗೆ ದ ಸಿಮೆಟ್ರಿಕ್ ಡಯಾಮೀಟರ್ ಈಸ್ ಎಷ್ಟಿದೆಪ್ಪ ಅಂದರೆ 140 ಇದೆ. ಕರೆಕ್ಟ್ ರೀ, 140. ನೆಕ್ಸ್ಟು ಅಗೇನ್ ಸಿಮೆಟ್ರಿಕ್ ಡಯಾಮೀಟರ್ ಕಮಾಂಡ್ ತೊಗೊಳ್ಳಿ. ಈ ಲೈನಿಂದ ಈ ಲೈನಿಗೆ ಓಕೆ 70 ಇದೆ. ಅಗೇನ್ ಸಿಮೆಟ್ರಿಕ್ ಡಯಾಮೀಟರ್ ಕಮಾಂಡ್ ತೊಗೊಳ್ಳಿ. ಈ ಲೈನಿಂದ ಈ ಲೈನಿಗೆ ಎಷ್ಟಿದೆ ಡಯಾಮೀಟರ್ 50 ಇದೆ. ಓಕೆ ಸೊ ಈ ರೀತಿಯಾಗಿ ಸಿಮೆಟ್ರಿಕ್ ಡಯಾಮೀಟರ್ ಅನ್ನುವಂಥ ಕಮಾಂಡನ್ನು ಯೂಸ್ ಮಾಡ್ಕೊಂಡು ನೀವು ಡೈಮೆನ್ಷನ್ ಮಾಡ್ಬೋದು. ಈಗ ಇನ್ನೂ ಒಂದು ಲೈನ್ ಎಕ್ಸ್ಟ್ರಾ ಇದೆ, ಈ ಲೈನನ್ನು ಟ್ರಿಮ್ ಮಾಡ್ತಿದ್ದೀನಿ. ಆ ಲೈನನ್ನು ಕೂಡ ಟ್ರಿಮ್ ಮಾಡಿದ್ದೀವಿ. ಸೊ ಈಗ ಪ್ರೊಫೈಲ್ ಕಂಪ್ಲೀಟ್ ಆಗಿದೆ. ಒಂದೇನಪ್ಪ ಅಂದರೆ ಈ ರೇಡಿಯಸ್ 8 ಕೂಡ ಇಲ್ಲೇ ಕ್ರಿಯೇಟ್ ಮಾಡ್ಕೋಬೋದು. ಸೊ ವಿತ್ ದ ಹೆಲ್ಪ್ ಆಫ್ ದ ಫಿಲೆಟ್ ಎಟ್ ದ ಎಂಡಲ್ಲಿ ಕ್ರಿಯೇಟ್ ಮಾಡ್ಕೊರಿ. ಓಕೆ ರೇಡಿಯಸ್ 8 ಕೊಡಿ. ಓಕೆ ಅದು ಒಂದು ಕ್ರಿಯೇಟ್ ಆಯಿತು. ರಿಟರ್ನ್ ಫಿಟ್ ಕಮಾಂಡನ್ನು ತೊಗೋರಿ. ಇಲ್ಲೇ ಬಂದುಬಿಟ್ಟು ರಿವಾಲ್ಡ್ ಪ್ರೊಟ್ರೂಷನ್ ಕ್ಲಿಕ್ ಮಾಡಿ. ಫಸ್ಟಿಗೆ ಏನು ಕೇಳ್ತಾ ಇದೆ ಅಂದರೆ ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿ ಅಂತ ಕೇಳ್ತಾ ಇದೆ. ಸ್ಕೆಚನ್ನು ಸೆಲೆಕ್ಟ್ ಮಾಡಿದ ಮೇಲೆ ಪಾಸ್ ಮಾರ್ಕನ್ನು ಟಿಕ್ ಮಾಡಿ. ಆ್ಯಕ್ಸಿಸ್ ಲೈನನ್ನು ಕೇಳ್ತಾ ಇದೆ. ಓಕೆ ಆ್ಯಕ್ಸಿಸ್ ಲೈನನ್ನು ಸೆಲೆಕ್ಟ್ ಮಾಡಿ ಅಂದು ಆ್ಯಕ್ಸಿಸ್ ಲೈನ್ ಮೇಲೆ ಕ್ಲಿಕ್ ಮಾಡಿ. ದೆನ್ 360 ಡಿಗ್ರಿ ಕೊಟ್ರಿ. ಓಕೆ ಸೊ ಈ ರೀತಿ 360 ಎಂಟರ್ ಕ್ಲಿಕ್ ಆ್ಯಂಡ್ ಫಿನಿಶ್. ಸೊ ಈ ರೀತಿಯಾಗಿ ಕೂಡ ನೀವೇನು ಮಾಡ್ಬೋದು ಓಕೆ ಮಾಡಲಿಂಗನ್ನು ಈ ಪಾರ್ಟ್ ಮಾಡಲಿಂಗನ್ನು ಮಾಡ್ಬೋದು. ಸೊ ಈಗ ಇದನ್ನು ಕಲರನ್ನು ಚೇಂಜ್ ಮಾಡುತ್ತಿದ್ದರೆ ಗೋ ಟು ಫಾರ್ಮ್ಯಾಟ್ ಪಾರ್ಟ್ ಪೇಂಟು. ಸೊ ನಿಮ್ಗೆ ಯಾವ ಬೇಕಲ್ಲ ಆ ಕಲರನ್ನು ಸೆಲೆಕ್ಟ್ ಮಾಡಿ ಚೇಂಜ್ ಮಾಡಿ. ಸೊ ಹಾಗೆ ನಿಮ್ಗೆ ಗೊತ್ತಿದ್ದಂಗೆ ಇದು ಕ್ಯಾಸ್ಟ್ ಐರನ್ ಇದೆ. ಸೊ ಇಫ್ ಯು ವಾಂಟ್ ಟು ಗಿವ್ ದ ಪ್ರಾಪರ್ಟೀಸ್ ನೀವು ಟೂಲ್ಸಿಗೆ ಹೋಗ್ಬಿಟ್ಟು ಮಟೀರಿಯಲ್ ಟೇಬಲಿಗೆ ಹೋಗ್ಬಿಟ್ಟು ಇಲ್ಲಿ ಹಲವಾರು ಮಟೀರಿಯಲ್ಸ್ ಇದೆ, ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ ಸೊ ನಿಮ್ಗೆ ಯಾವ ಮಟೀರಿಯಲ್ ಇದೆಯಲ್ಲ ಸೊ ಆಲ್ರೆಡಿ ಲೈಬ್ರರಿಯಲ್ಲಿ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ಸೊ ಓಕೆ ಕ್ಯಾಸ್ಟ್ ಐರನ್ ಓಕೆ ಸೊ ಕ್ಲಿಕ್ ಅಪ್ಲೈ ಟು ದ ಮಾಡೆಲ್. ಸೊ ಆವಾಗ ಇದು ಕ್ಯಾಸ್ಟ್ ಐರನ್ ಮಟೀರಿಯಲ್ ಆಗಿ ಕನ್ವರ್ಟ್ ಆಗಿರುತ್ತೆ. ಓಕೆ ಸೊ ಈ ರೀತಿ ಮಟೀರಿಯಲ್ ಪ್ರಾಪರ್ಟೀಸನ್ನು ಕೂಡ ನೀವು ಕೊಡ್ಬೋದು. ದೆನ್ ಅಸೆಂಬ್ಲಿ ಮಾಡೋಕ್ಕಿಂತ ಮುಂಚೆ ಎಲ್ಲ ಮಟೀರಿಯಲ್ಸನ್ನು ಸೇವ್ ಮಾಡ್ಕೋಬೇಕು. ಸೊ ಗೋ ಟು ಫೈಲ್ ಸೇವ್. ಓಕೆ ಸೇವ್ ಬಟನನ್ನು ಕ್ಲಿಕ್ ಮಾಡಿ. ಇನಿಷಿಯಲಿ ಅದೇನು ಕೇಳುತ್ತೆ ಸಮ್ ಆಫ್ ದಿ ಪ್ರಾಪರ್ಟೀಸ್ ಏನಾದರೂ ಇದ್ದರೆ ಕೊಡ್ರಿ ಅಂತ ಕೇಳುತ್ತೆ. ಜಸ್ಟ್ ಓಕೆ ಹೊಡೀರಿ. ನೆಕ್ಸ್ಟ್ ಏನಪ್ಪ ಅಂದರೆ ನೀವೇನು ಮಾಡಿ ಡೆಸ್ಕ್ಟಾಪಲ್ಲಿ ಒಂದು ಫೋಲ್ಡ್ರನ್ನು ಕ್ರಿಯೇಟ್ ಮಾಡ್ಕೊರಿ. ಸೊ ಓಕೆ ಡೆಸ್ಕ್ಟಾಪಲ್ಲೆಲ್ಲ ಎಲ್ಲಾದರೂ ಮಾಡ್ಕೋಬೋದು. ಸೊ ಸ್ಕ್ರೂ ಜಾಕ್ ಅಂತ ಒಂದು ಫೋಲ್ಡ್ರನ್ನು ಕ್ರಿಯೇಟ್ ಮಾಡ್ಕೊತೀನಿ ನಾನು. ಸ್ಕ್ರೂ ಜಾಕ್ ಕ್ಲಿಕ್ ಓಕೆ. ಸೊ ಇದು ಫಸ್ಟ್ ಪಾರ್ಟ್, ಇದು ಒನ್ ಬಾಡಿ ಅಂತ ಕೊಡ್ತೀನಿ. ಓಕೆ ಫಸ್ಟ್ ಪಾರ್ಟ್ ಅದರ ಹೆಸರು ಬಾಡಿ. ಸೊ ಅದು 1 ಅಂತ ಕೊಡ್ತಿದ್ದೀನಿ. ಆಲ್ಫಾಬೆಟಿಕಲಿ ಅವು 1 2 3 4 ಅಂತ ಅರೇಂಜ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ 1 ಬಾಡಿ ಅಂತ ಕೊಟ್ಟಿದ್ದೀನಿ. ಸೇವ್. ಓಕೆ
ಸೊ ಇಲ್ಲಿಗೆ ಈ ಪಾರ್ಟ್ ಮಾಡಲಿಂಗನ್ನು ಮಾಡಿದ್ವಿ. ನೆಕ್ಸ್ಟ್ ಸೆಕೆಂಡ್ ಪಾರ್ಟನ್ನು ಯಾವ ರೀತಿ ಮಾಡಲ್ ಮಾಡೋದೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.